ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಬನ್ನಿ ಇವತ್ತು ನಾನು ನಿಮಗೆ ಆಳ್ವಿ ಪಾಯಸವನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೂ ಇದನ್ನೆಲ್ಲ ಸೇವಿಸೋದ್ರಿಂದ ಏನಪ್ಪ ಲಾಭಗಳಂತಲೂ ಕೂಡ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ನಾನು ಇಲ್ಲಿ 2 ಸ್ಪೂನ್ ಆಗುವಷ್ಟು ಆಳ್ವಿ ಬೀಜವನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ನೀರನ್ನು ಹಾಕಿ ಒಂದು 2ರಿಂದ 3 ಸಲ ವಾಶ್ ಮಾಡ್ಕೊಳ್ಳಿ. ಪರವಾಗಿಲ್ಲ, ಒಂದು ಸಲ ವಾಶ್ ಮಾಡಿಕೊಂಡ್ರೆ ನಡೆಯುತ್ತೆ. ಬೀಜದನ್ನೇ ಚೆನ್ನಾಗಿ ಒಂದು 2 ಸಲ ವಾಶ್ ಮಾಡಿಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀವು ಕನಿಷ್ಠ ಅಂದರೆ ಇದನ್ನು ಒಂದು 10ರಿಂದ 15 ನಿಮಿಷ ನೀವು ಚೆನ್ನಾಗಿ ಕೋಲ್ಡ್ ವಾಟರಲ್ಲೇ ಇರ್ಬೋದು, ಅಥವಾ ನೀವು ಬಿಸಿನೀರು ಬೇಗ ನಮಗೆ ಆಳ್ವಿ ನೆನಿಬೇಕು ಅಂದರೆ ಬಿಸಿನೀರಲ್ಲಿ ನೆನೆಹಾಕಿ, ಇಲ್ಲ ಅಂದರೆ ಉಗುರು ಬೆಚ್ಚಗಿರೋ ನೀರಲ್ಲೇ ನೆನೆ ಹಾಕ್ಬೋದು. 10ರಿಂದ 15 ನಿಮಿಷ ಉಗುರು ಬೆಚ್ಚಗಿರೋ ನೀರಲ್ಲಿ ನೆನೆ ಹಾಕಬೇಕು. ನೋಡಿ ಎಷ್ಟು ಚೆನ್ನಾಗಿ 15 ನಿಮಿಷ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಆಳ್ವಿ ನೆಂದಿದೆ ಅಂತ ನೀವು ನೋಡ್ತಿರ್ಬೋದು. ಈಗ ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ ನಾನು. ಕೆಲವರು ಬಿಸಿನೀರನ್ನು ಚೆನ್ನಾಗಿ ಕುದಿಸಿ ಅದರಲ್ಲಿ ಕೂಡ ಹಾಕ್ತಾರೆ. ನಾನು ಹಾಗೇನು ಮಾಡಿಲ್ಲ. ಡೈರೆಕ್ಟಾಗಿ ಒಂದು ಪಾತ್ರೆಗೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೆನೆಸಿರುವಂಥ ಆಳ್ವಿ ಬೀಜವನ್ನು ತೊಗೊಂಡು ಪಾತ್ರೆಯಲ್ಲಿ ಹಾಕ್ತಾಯಿದ್ದೀನಿ. ಈಗ ಅದಕ್ಕೆ ನಾನು ಒಂದು ಬೌಲ್ ಆಗುವಷ್ಟು ನೀರನ್ನು ತೊಗೊಂಡಿದ್ದೀನಿ. ನೋಡಿ, ನಿಮಗೆ ಎಷ್ಟು ಕ್ವಾಂಟಿಟಿ ಪ್ರಕಾರ ನೀರು ಬೇಕೋ ನೀವು ಅಷ್ಟನ್ನು ನೀರನ್ನು ಹಾಕ್ಕೊಳ್ಬೋದು. ನೋಡಿ, ಈಗ ನಾನು ಚೆನ್ನಾಗಿ ಸ್ವಲ್ಪ ಗ್ಯಾಸನ್ನು ನಾನು ಐ ಫ್ಲೇಮಲ್ಲಿ ಇಟ್ಕೊಳ್ತೀನಿ. ತೀರಾ ಐ ಫ್ಲೇಮಲ್ಲಿ ಇಟ್ಕೋಬೇಡಿ, ಮೀಡಿಯಮ್ ಟು ಐ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ನೀವು ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ. ಖಂಡಿತವಾಗ್ಲೂ ಇದು ಆಳ್ವಿ ಬೀಜದಿಂದ ಮಾಡಿರೋಂಥ ಪಾಯಸವನ್ನು ಬಾಣಂತಿಯರು ಕುಡಿದ್ರೆ ಸೊಂಟ ಅಥವಾ ನಡನೋವು ಬರೋದಿಲ್ಲ ಅಂತಲೇ ಹೇಳ್ತಾರೆ. ಯಾಕೆಂದರೆ ಆಳ್ವಿ ಬೀಜದಲ್ಲಿ ಪ್ರೋಟೀನ್, ಫೈಬರ್ ಹಾಗೂ ಕ್ಯಾಲ್ಸಿಯಂ, ಕಬ್ಬಿಣ, ಮ್ಯಾಗ್ನೀಸಿಯಂ, ವಿಟಮಿನ್ ಸಿ ಇರೋದ್ರಿಂದ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬಾಣಂತಿಯರು ಮಾಡಿಕೊಡ್ತೀರ ಅಂದರೆ ಅವರಿಗೆ ಹಾಲನ್ನು ಹಾಕದೆ ಬರೀ ಬಿಸಿನೀರಲ್ಲಿ ಕುದಿಸಿ ಬೆಲ್ಲವನ್ನು ಹಾಕಿ ಮಾಡಿಕೊಡಿ. ಹಾಲನ್ನು ಸ್ಕಿಪ್ ಮಾಡಿಬಿಡಿ. ಮಕ್ಕಳಿಗೆ ಕೊಡ್ತೀರಾ ಅಥವಾ ನೀವೇನಾದರೂ ಕುಡಿತೀರಂದರೆ ಹಾಲನ್ನು ಹಾಕ್ಕೊಂಡು ಕುಡಿಬೋದು. ಖಂಡಿತವಾಗ್ಲೂ ಇದನ್ನು ಕಂಟಿನ್ಯೂಯಸ್ ಆಗಿ ಬಾಣಂತಿಯರು ಅಥವಾ ಪೋಸ್ಟ್ ಫಾರ್ಮ್ ಜರ್ನಿ ಮಾಡುವವರು 3 ತಿಂಗಳು ಇದನ್ನು ಕಂಟಿನ್ಯೂಯಸ್ ಆಗಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಆಳ್ವಿ ಪಾಯಸವನ್ನು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ನಮಗೇನು ಡೆಲಿವರಿ ಆದ ತಕ್ಷಣ ರೋಗ ನಿರೋಧಕ ಶಕ್ತಿಯನ್ನು ಕಳ್ಕೊಂಡಿರ್ತೀವಲ್ವ, 0.5% ಇದು ನಮಗೆ ಶಕ್ತಿಯನ್ನು ಕೊಡುತ್ತೆ. ಹಾಗೂ ಎದೆ ಹಾಲು ಉಣಿಸುವ ತಾಯಂದಿರು ಕೂಡ ಇದನ್ನು ಹೊಟ್ಟೆಗೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಸೇವಿಸೋದ್ರಿಂದ ಎದೆ ಹಾಲು ಕೂಡ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಖಂಡಿತವಾಗ್ಲೂ ಈ ರೆಸಿಪಿನ ನೀವು ಒಂದು ಸಲ ಮಾಡಿ ನೋಡಿ. ಕನಿಷ್ಠ ಅಂದರೆ ಈಗ ಬಾಣಂತಿಯರು ಬಿಟ್ಟು ನೀವು ಮನೇಲಿ ಏನಾದರೂ ಕುಡಿತೀರಾ ಅಂದರೆ ವಾರದಲ್ಲಿ 3 ಸಲ ಕುಡಿದ್ರೆ ನಡೆಯುತ್ತೆ. ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಸೊ ಹಾಗಾಗಿ ನಾನಿದು ಒಂದು ಒಳ್ಳೆಯ ಆರೋಗ್ಯಕರವಾದ ರೆಸಿಪಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ಇದು ಕಿರಾಣಿ ಸ್ಟೋರ್ಗಳಲ್ಲಿ ನಿಮಗೆ ಆಳ್ವಿ ಅಂತ ಕೇಳಿದರೆ ಕೊಡ್ತಾರೆ. ನಾನು ಈಗ ಅದಕ್ಕೆ 1 ಸ್ಪೂನ್ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು. ಈಗ ಸ್ವಲ್ಪ ಐ ಫ್ಲೇಮಲ್ಲಿ ಇಟ್ಕೊಳ್ಳಿ. ಚೆನ್ನಾಗಿ ಅದು ಕುದಿ ಬರಬೇಕು. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ನೀರಲ್ಲಿ ಒಂದು ಕನಿಷ್ಠ ಅಂದರೆ ಒಂದು 2ರಿಂದ 3 ನಿಮಿಷ ಕುದ್ರೆ ಸಾಕು. ಬಿಕಾಸ್ ನಾವು ಚೆನ್ನಾಗಿ ಆಳ್ವಿಯನ್ನು ಉಗುರು ಬೆಚ್ಚಗಿರೋ ನೀರಲ್ಲಿ ನೆನೆ ಹಾಕಿರ್ತೀವಲ್ವ, ಆಲ್ರೆಡಿ ಅದೆಲ್ಲ ಚೆನ್ನಾಗಿ ನೆಂದಿರುತ್ತೆ. ಬಟ್ ನೀರಲ್ಲಿ ಕುದಿಸೋದ್ರಿಂದ ಅದರಲ್ಲಿರುವ ಕಬ್ಬಿಣಾಂಶ, ಪೊಟ್ಯಾಷಿಯಮ್ ಎಲ್ಲ ಕೂಡ ಚೆನ್ನಾಗಿ ನಮಗೆ ದೊರಕುತ್ತೆ. ಹಾಗಾಗಿ ನಾವು ಒಂದು 3 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ನಾನು ಯಾವ ಬೌಲ್ ಅಳತೆಯಿಂದ ನೀರನ್ನು ತೊಗೊಂಡಿದ್ದೆ ಅದೇ ಬೌಲ್ ಅಳತೆಯಿಂದ 1/4 ಕಪ್ ಆಗುವಷ್ಟು ಬೆಲ್ಲವನ್ನು, ಆರ್ಗ್ಯಾನಿಕ್ ಬೆಲ್ಲವನ್ನು ತೊಗೊಂಡಿದ್ದೀನಿ. ಖಂಡಿತವಾಗ್ಲೂ ನೀವು ಯಾವುದೇ ರೆಸಿಪಿಯನ್ನು ಮಾಡಿ ಆದಷ್ಟು ಸಾಧ್ಯ ಆದಷ್ಟು ಬೆಲ್ಲದಿಂದ ಮಾಡಲಿಕ್ಕೆ ಟ್ರೈ ಮಾಡಿ. ಕೆಲವರು ಶುಗರ್ ಕಂಟೆಂಟ್ ಕೂಡ ಹಾಕಿ ಮಾಡ್ತಾರೆ, ಬಟ್ ಅದನ್ನು ಕೊಡೋದ್ರಿಂದ ಆರೋಗ್ಯಕ್ಕೆ ಅಷ್ಟು ಯೂಸ್ಫುಲ್ ಅನಿಸೋದಿಲ್ಲ. ಬಟ್ ಬೆಲ್ಲವನ್ನು ಹಾಕಿ ಮಾಡೋದ್ರಿಂದ ಬಾಣಂತಿಯರಿಗೆ ಇದು ಹೇಳಿ ಮಾಡಿಸಿದಂಥ ಪಾಯಸ ಅಂತಲೇ ಹೇಳ್ಬೋದು. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ನಾನು ಬಾಣಂತಿಯರಿಗಾಗಿ ಈ ವಿಡಿಯೋವನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ. ಬಟ್ ಬಾಣಂತಿಯರಿಗೆ ಮಾಡಿದರೆ ಹಾಲನ್ನು ಸ್ಕಿಪ್ ಮಾಡಿ ಬರೀ ನೀರು, ಬೆಲ್ಲ, ಆಳ್ವಿಯನ್ನು ಚೆನ್ನಾಗಿ ಕುದಿಸಿ ಕೊಡಿ. ಹಾಲನ್ನು ಹಾಕಲಿಕ್ಕೆ ಹೋಗಬೇಡಿ. ನೋಡಿ, ಈಗ ನಾನು ಬೆಲ್ಲವನ್ನು ಹಾಕಿ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ. ನಿಮಗೆ ಡೈಜೆಷನ್ ಸಿಸ್ಟಮ್ ಚೆನ್ನಾಗಿಲ್ಲ ಅನ್ನೋರು, ಮಕ್ಕಳಿಗೆ ಸರಿಯಾಗಿ ಜೀರ್ಣಕ್ರಿಯೆ ಆಗ್ತಿಲ್ಲ ಅನ್ನೋರು ವಾರದಲ್ಲಿ 1 ಸಲ ನೀವು ಇದನ್ನು ಕೊಟ್ಟರೆ ಮಕ್ಕಳಿಗೂ ಕೂಡ ಡೈಜೆಷನ್ ಸಿಸ್ಟಮ್ ಕೂಡ ಚೆನ್ನಾಗಾಗುತ್ತೆ. ಅವ್ರ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ. ರಕ್ತ ಶುದ್ಧೀಕರಣ ಕೂಡ ತುಂಬಾ ಉಪಯೋಗ ಅಂತಲೇ ಹೇಳ್ಬೋದು. ನೋಡಿ,
ಮಕ್ಕಳಿಗೆ ಈಗ ಬ್ಲಡ್ ಕಡಿಮೆ ಇದೆ ಅಂತಾರಲ್ವ, ಹಿಮೋಗ್ಲೋಬಿನ್ ಮಟ್ಟ ಕೂಡ ಇದನ್ನು ಸೇವಿಸೋದ್ರಿಂದ ಹಿಮೋಗ್ಲೋಬಿನ್ ಮಟ್ಟವನ್ನು ಕೂಡ ಹೆಚ್ಚಿಸಲು, ಒಟ್ಟಾರೆಯಾಗಿ ಇದು ರಕ್ತದ ಮಟ್ಟವನ್ನು ಸುಧಾರಿಸಲು ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ನೋಡಿ, ಈ ಥರ ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು. ಚೆನ್ನಾಗಿ ಇದು ಕುದಿಬೇಕು, ಬೆಲ್ಲದಲ್ಲಿ ಚೆನ್ನಾಗಿ ಮಿಶ್ರಣ ಆಗುವಂತೆ ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು. ಅದು ಕುದೀತಾ ಕುದೀತಾ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗ್ತಾನೆ ಹೋಗುತ್ತೆ. ಬೆಲ್ಲವನ್ನು ಹಾಕಿ ನೀವು ಕನಿಷ್ಠ ಅಂದ್ರೂ 3-4 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ನೀವು ನೋಡ್ತಿರ್ಬೋದು, ಬೆಲ್ಲವನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೋದು. ಕೆಲವರು ಇದು ಆಳ್ವಿಯಿಂದ ತುಂಬಾ ರೆಸಿಪಿಗಳಿವೆ. ಆಳ್ವಿ ಸಲಾಡ್ ಕೂಡ ಮಾಡ್ಕೊಳ್ತಾರೆ, ಆಳ್ವಿ ಸೂಪ್ ಕೂಡ ಮಾಡ್ಕೊಳ್ತಾರೆ. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ನೀವು ಆ ರೀತಿ ಮಾಡ್ಕೊಳ್ಳಿ. ಈಗ ನಾನು ಆಳ್ವಿಯನ್ನು ತೊಗೊಂಡಿರೋ ಬೌಲ್ನಿಂದ ಅರ್ಧ ಕಪ್ಪು, ಮುಕ್ಕಾಲು ಕಪ್ಗಿಂತ ಕಡಿಮೆ, ಅರ್ಧ ಕಪ್ ಕೂಡ ಹಾಲನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಹಾಲು ಜಾಸ್ತಿ ಬೇಕಂದರೆ ಪರವಾಗಿಲ್ಲ, ಹಾಲು ಕ್ವಾಂಟಿಟಿನ ನೀವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೋದು. ಬಟ್ ತೀರಾ ಹಾಲು ಅನಿಸಿದರೆ ಅದು ಆಳ್ವಿ ಟೇಸ್ಟ್ ಹೋಗಿಬಿಡುತ್ತೆ. ಸೊ ಹಾಗಾಗಿ ಮುಕ್ಕಾಲು ಕಪ್ಗಿಂತ ಕಡಿಮೆ ಹಾಫ್ ಕಪ್ ನಾನು ಹಾಲನ್ನು ಹಾಕ್ಕೊಂಡಿದ್ದೀನಿ. ಹಾಲನ್ನು ಹಾಕಿ ಕನಿಷ್ಠ ಒಂದು 3 ನಿಮಿಷ ನೀವು ಚೆನ್ನಾಗಿ ಕುದಿಸ್ಕೊಳ್ಳಿ. ಹೇಳ್ತೀನಲ್ವ, ಖಂಡಿತವಾಗ್ಲೂ ಈ ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ತ್ಗೂ ಕೂಡ ತುಂಬಾ ಒಳ್ಳೇದಂತಲೇ ಹೇಳಿದೆ. ಸಾಧ್ಯ ಆದಷ್ಟು ಬೆಲ್ಲವನ್ನು ಹಾಕಿ ಮಾಡಿ ನೋಡಿ. ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಈ ಥರ ಕುದಿ ಬರೋವರೆಗೂ ನೀವು ಕುದಿಸ್ತಾನೆ ಇರಬೇಕು. ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಬೇಕು. ಮಿಕ್ಸ್ ಮಾಡ್ತಾನೆ ಇರಿ. ಅವಾಗೊಂದ್ಸಲ ನೀವು ಕೈ ಆಡ್ತಾನೆ ಇರಬೇಕಾಗುತ್ತೆ. ಖಂಡಿತವಾಗ್ಲೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನನ್ನ ಚಾನಲ್ನ ಹೊಸ ವೀಡಿಯೋಗಳು, ನಿಮಗೆ ಹೊಸ ರೆಸಿಪಿಗಳ ನೀವು ಫಸ್ಟ್ಗೆ ನೋಡಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂದರೆ ನೀವು ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿ, ಈಗ ನೋಡ್ತಿರ್ಬೋದು, ಒಂದು 3 ನಿಮಿಷ ಬೆಲ್ಲವನ್ನು ಹಾಲನ್ನು ಹಾಕಿ ಒಂದು ಕನಿಷ್ಠ 3-4 ನಿಮಿಷ ಚೆನ್ನಾಗಿ ಈ ಥರ ಕೆನೆ ಬರೋ ತನಕ ನೀವು ಕುದಿಸ್ಕೊಳ್ಬೇಕಾಗುತ್ತೆ. ಜಾಸ್ತಿ ಹೈ ಫ್ಲೇಮಲ್ಲೇನು ಇಟ್ಕೊಳಕ್ಕೆ ಹೋಗ್ಬಿಡಿ, ತಳ ಸೀದೋಗ್ಬಿಡುತ್ತೆ. ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ನೀವು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಆವಿ ಪಾಯಸ ರೆಡಿಯಾಗಿದೆ ಅಂತ ನೀವು ನೋಡ್ತಿರ್ಬೋದು. ಖಂಡಿತವಾಗ್ಲೂ ಮಕ್ಕಳಿಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿಲ್ಲ ಅಂದರೆ, ಅಥವಾ ರಕ್ತದಲ್ಲಿ ಹಿಮೋಗ್ಲೋಬಿನ್ ಕಡಿಮೆ ಇದ್ದರೆ, ಅವ್ರ ಬೋನ್ಸ್ ಸ್ಟ್ರಾಂಗ್ ಆಗಬೇಕು, ಅವ್ರು ಫುಲ್ ಹೆಲ್ದಿಯಾಗಿರಬೇಕು ಅಂದರೆ ಈ ಥರದ ರೆಸಿಪಿಗಳನ್ನು ನಿಮಗೆ ಡೈಲಿ ಕೊಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ವಾರಕ್ಕೆ 1 ಸಲ ಆದರೂ ಕೊಡುವ ಪ್ರಯತ್ನವನ್ನು ಮಾಡಿ. ಮಕ್ಕಳ ಆರೋಗ್ಯವನ್ನು ನಿಮ್ಮ ಕೈಯಲ್ಲಿದೆ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಸೊ ಹಾಗಾಗಿ ಆದಷ್ಟು ಸಾಧ್ಯ ಆದಷ್ಟು ಹೆಲ್ದಿಯಾಗಿರುವ ರೆಸಿಪಿಗಳನ್ನು ಮನೇಲೇ ಮಾಡಲಿಕ್ಕೆ ಟ್ರೈ ಮಾಡಿ. ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.